ಇರಿ ಸುನಿ ಅವರೇ, ನಿಮ್ಗೆ ಕಾಮಿಡಿ ಸೆನ್ಸು ಆಮೇಲೆ ಕಾಮನ್ ಸೆನ್ಸ್ ಎಲ್ಲ ತುಂಬಾ ಇದೆ, ಒಂದು ಸ್ವಲ್ಪ ಟೈಮ್ ಸೆನ್ಸ್ ಕಮ್ಮಿ ಅಂತ ತುಂಬಾ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡ್ಬಿಟ್ರಿ. ಇದಕ್ಕೇನು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ನಾವು ಅಂದ್ರೆ ಈಗ ಆನ್ ಟೈಮ್ ಬಂದು ಈ ರೀತಿ ಕೇಳಬೇಕು ಅಂದ್ರೆ ನಾನು ಬ್ರೇಕಿಂಗ್ ನ್ಯೂಸ್ ಅಂತ. ಆಲ್ ಪೀಪಲ್, ಸೊ ವೆಲ್ಕಮ್ ಟು ದ ರಾಪಿಡ್ ರಾಶ್ಮಿ ಶೋ. ನಿಮ್ಮ ಚಾನೆಲ್ ಆಡಿಯನ್ಸ್ ಇದಾರಾ ಅಂತ ಟೆಸ್ಟ್ ಮಾಡ್ತಾ ಇದೀವಿ. ಬಿಕಾಸ್ ವಿ ಶುಡ್ ಬಿ ವೇಸ್ಟಿಂಗ್ ಆ ಟೈಮ್ ಅಲ್ವಾ. ವಿ ಶುಡ್ ಬಿ ವೇಸ್ಟಿಂಗ್. ಕರೆಕ್ಟ್ ಕರೆಕ್ಟ್. ರಾಪಿಡ್ ರಶ್ಮಿ ಫಾಲೋವರ್ಸ್ ಇದಾರಾ, ಯಾರಾದ್ರೂ ನೋಡ್ತಾರಾ ಅಂತ ನಾವು ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಕೆ ನೋಡ್ತಾ ಇದೀವಿ. ಚೆಕ್ ಮಾಡ್ಕೊಂಡು ಬರೋ ಹೊತ್ತಿಗೆ 2,25,000 ಜನ ಇದ್ರೆ ಅಂತ ಗ್ಯಾರಂಟಿ ಆದ್ಮೇಲೆ ಪಾಪ ಮೆಟ್ಲ್ ಹತ್ಕೊಂಡ್ ಬರೋ. ಆಮೇಲೆ ನೋಡಿದ್ವಿ ಅದ್ರಲ್ಲಿ ವೆರಿಫೈಡ್ ಎಷ್ಟು, ನೀವೇ ಒಂದಷ್ಟು ಫೇಕ್ ಪ್ರೊಫೈಲ್ ಇಟ್ಕೊಂಡೆ ನೋಡ್ರಿ, ಎಲ್ಲ ನಿಮ್ಗೆ ಹೋಗಿತಾ ಇರೋರು. ಹಂಗಾಗಿ ಎನಿವೇ ಗೈಸ್, ಸೊ ನಮ್ಮ ಆಪರೇಷನ್ ಅಲ್ಲಿ ನಮ್ಮ ಪ್ರಮೋಷನ್ಸ್ ಈ ಸತಿ ವಿ ಗೋನ್ ಟು ಡೂ ಇಟ್ ವೆರಿ ಡಿಫ್ರೆಂಟ್ಲಿ. ಬಿಕಾಸ್ ಯಾವಾಗ್ಲಾರು ಸಿನಿಮಾ ಬಗ್ಗೆ ಹೇಳಿ ಅಂತ ಕೇಳಿದ ತಕ್ಷಣ ನಮ್ಮ ಸಿನಿಮಾ ಹಿಂಗಿದೆ ಹಂಗಿದೆ ಅಂತ ಟಮಟೆ ಹೊಡ್ಕೊಂಡ ತಕ್ಷಣ ಜನಕ್ಕೆ ಒಂದ್ ಕಿವಿ ಆಫ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಇವತ್ತು ಒಂದ್ ಕಿವಿ ಅಲ್ಲ 2 ಕಿವಿ ಆನ್ ಆಗಿ ಕಣ್ಣು ಬಾಯಿ ಎಲ್ಲಾ ಬಿಡ್ತೀರಾ. ಆತರ ಮಾಡೋ ಮಾತಾಡ್ತೀವಿ. ಸೊ ಅಫಿಷಿಯಲಿ ಇಂಟ್ರೊಡ್ಯೂಸಿಂಗ್ ನಮ್ಮ ಸುನಿ ಅವರು. ಸಿಂಪಲ್ ಬೇಡ ಅಲ್ಲ, ನೀವೇ ಟ್ರೇಲರ್ ಅಲ್ಲಿ ಟೀಸರ್ ಅಲ್ಲೆಲ್ಲ ಸಿಂಪಲ್ ಬೇಡ ಅಂತ. ಸಿಂಪಲ್ ಸುನಿ. ಓಕೆ, ನಮ್ಮ ಶ್ರದ್ಧಾ ಶ್ರೀನಾಥ್ ಅಂಡ್ ನಮ್ಮ ಸ್ವಪ್ಮಾರ್ ಅವರು, ರಿಷಿ ಪಾಪ ಟ್ರೇಲರ್ ಎಲ್ಲ ಗೈಸ್. ಇದಿಷ್ಟು ನಾವು ಮಾತಾಡಿದ್ದು ಇವಾಗೆಲ್ಲ ತುಂಬಾ ಸ್ವೀಟ್ ಆಗಿದ್ವಿ. ಇನ್ ಮುಂದೆ ಯಾವ ಸ್ವೀಟ್ ಆಗಿರೋ ಪ್ರಶ್ನೆನೂ ಬರಲ್ಲ. ಸುಮಾರು ಜನಕ್ಕೆ ದ ರೋಸ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲದಿರೋರಿಗೆ ಬೇಸಿಕ್ಲಿ ಬೆನ್ ಹಿಂದೆ ಹೇಳೋದನ್ನೆಲ್ಲ ಡೈರೆಕ್ಟ್ ಆಗಿ ಹಾಕೊಂಡ್ ಮುಂದೆನೆ ರುಬ್ಬೋದು. ಸೊ ಫಸ್ಟ್ ನಾವು ರೋಸ್ಟ್ ಮಾಡ್ತೀವಿ. ಅದೇ ಬೇಯಿಸೋದು. ಕರೆಕ್ಟ್. ನೀವು ತುಂಬಾ ಕಪ್ಪಗಿದ್ದೀರಾ ಸರ್, ಇನ್ನೇನ್ ಕರ್ಸೋದು ಬೇಡ ಅನ್ಸತ್ತೆ. ಕಪ್ಪು ಕಸ್ತೂರಿ ಕೌಂಟರ್ ಎನ್ಕೌಂಟರ್ ಕಿಂಗ್ ಇವರು. ಸೊ ಫಸ್ಟ್ ನಮ್ಮ ಸುನಿ ಅವ್ರಿಗೆ ರೋಸ್ಟು. ಸೊ ಮೊದಲನೇದಾಗಿ ಸುನಿ ಅವರೇ, ನಿಮ್ಮ ಸಿನಿಮಾಗಳಲ್ಲಿ ತುಂಬಾ ಡಬಲ್ ಮೀನಿಂಗ್ ಡೈಲಾಗ್ಸ್ ಬರ್ತಾ ಇರುತ್ತೆ. ಅವಾಗ ನೀವು ಸಿಂಗಲ್ ಆಗಿದ್ರಿ, ಡಬಲ್ ಮೀನಿಂಗ್ ಬರ್ತಾ ಇದ್ದಾಗ. ಇವಾಗ ಡಬಲ್ ಆಗಿದ್ದೀರಾ, ಇನ್ ಮುಂದೆ ಎಲ್ಲ ಸಿನಿಮಾದಲ್ಲಿ ಬರೀ ಸಿಂಗಲ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಲ್ಲ ಸಿಂಗಲ್ ಬರುತ್ತಾ? ಲೈಫಲ್ಲಿ ಹುಡುಕ್ತಾ ಇದೆ. ಸೊ ಏನೋ ಒಂದು ಸಿಕ್ಕಿದೆ ಈಗ ಲೈಫಲ್ಲಿ. ಸೊ ಇನ್ಯಾಕ್ ಮತ್ತೆ ಆಟಗಳು. ಸೊ ಎಲ್ಲ ಸಿಂಗಲ್ ಬರುತ್ತೆ. ಸೊ ನೀವು ನಿಮ್ಮ ಸೆಂಟೆನ್ಸ್ಗಳಲ್ಲಿ ಬರೀ ಅದು ಇದು ಅಂತ ಗ್ಯಾಪಲ್ಲೇ ಆಟ ಆಡ್ತಾ ಇರ್ತೀರಾ. ಅಂದರೆ ಅದು ಇದು ಏನು ಅಂತ ನಾವೇ ಹುಡ್ಕೊಂಡು ಇದು ಮಾಡಬೇಕು. ಸೊ ನಿಮ್ಮ ರುಚಿ ನಿಮಗೆ ತೋರಿಸ್ತೀವಿ ಇವಾಗ. ಸೊ ಆ ಥರ ಪ್ರಶ್ನೆಗಳಿಗೆ ನೀವೇ ಅರ್ಥ ಮಾಡ್ಕೊಂಡು ಉತ್ತರ ಕೊಡಬೇಕು. ಮೊದಲನೇದಾಗಿ ಸರ್, ನಿಮ್ದು ಇದು ಎಷ್ಟನೇ ಇದು? ನನ್ನ 4ನೇ ಸಿನಿಮಾ. ನನ್ನ ಡೈರೆಕ್ಷನ್ 4ನೇ ಸಿನಿಮಾ. ಸರ್, ನಿಮಗೆ ಇಂಡಸ್ಟ್ರಿನಲ್ಲಿ ಅದೇ ಸರಿಗಿಲ್ಲ ಅಂತಾರಲ್ಲ, ಇದಕ್ಕೆ ಏನು ಹೇಳ್ತೀರಾ? ಅದೇ ಅಂದ್ರೆ ಯಾವುದು ಅಂತ ನಾವೇ ತಿಳ್ಕೋಬೇಕು ಅಂತ ನೀವು ಹೇಳಿರೋದಲ್ಲ. ಅದೇ ಅಂದ್ರೆ ಈ ನಮ್ದು ಆಕ್ಚುಲಿ ಅದೇ ನನ್ನ ಗಡ್ಡ ಟ್ರಿಮ್ ಆಗಿರೋದು ಸರಿಗಿಲ್ಲ ಅಂತನಾ? ಅದೇ ನನ್ನ ಲುಕ್ ಏನಂದ್ರೆ ಸಿನಿಮಾದ ಲಕ್ಕ ಲಕ್ ಚೆನ್ನಾಗಿದೆ ಅಲ್ಲ. ನಾನು ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಮೇ ಬಿ ನಾನು ಫಸ್ಟ್ ಡೈರೆಕ್ಟರ್ ಇರ್ಬೋದು. ನನ್ನ ಮೂವಿ ಆಚೆ ಬರೋಕ್ಕಿಂತ ಮುಂಚೆನೆ ಗುರುತಿಸ್ಕೊಳಕ್ ಶುರು ಮಾಡಿದೆ. ಅಂದ್ರೆ ಸಿಂಪಲ್ ಅನ್ನೋಷ್ಟು ಟ್ರೈಲರ್ ರಿಲೀಸ್ ಆಗಿತ್ತು. ಸೊ ಜನ ಅವಾಗ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಡೈರೆಕ್ಷನ್ ಪೋಸ್ಟೇ ಒಂಥರ ಮುಜುಗರ ಖುಷಿ ಇತ್ತು. ಸೊ ಅಂತ ಟೈಮಲ್ಲಿ ಸರ್ ನೀವು ಸಿಂಪಲ್ ಅನ್ನೋಷ್ಟು ಟ್ರೈಲರ್ ಮಾಡಿರೋದು ನೀವೇ ಅಲ್ವಾ ಅನ್ನೋರು. ಇನ್ನ ಫಿಲಮೇ ರಿಲೀಸ್ ಆಗಿರ್ಲಿಲ್ಲ. ಸೊ ಅವಾಗ್ಲೇ ಗುರ್ಸೋರು ಅಂತ. ಸೊ ಖುಷಿ ಆಗೋದು. ಹಾಗಾಗಿ ನಿಮ್ ಪ್ರಕಾರ ನಿಮ್ ಲಕ್ ಚೆನ್ನಾಗಿದೆ. ಇವ್ರ ಲಕ್ ಸಖತ್ತಾಗಿದೆ. ಬಿಕಾಸ್ ಇವ್ರ ಫಿಲ್ಮ್ ಅಲ್ಲಿ ನಾನಿದ್ದೀನಿ ಹಾಗೂ ರಿಷಿ ಇದಾರೆ. ಸೊ ಲಕ್ ಇಸ್ ಶೈನ್. ಇವಾಗ ಗೊತ್ತಾಯ್ತಾ ಯಾರ್ದು ಲಕ್ಕು ಅಂತ? ಥ್ಯಾಂಕ್ ಯು. ನಾನು ಅಸ್ಟ್ರಾಲಜಿ ಹತ್ರ ಕೇಳ್ದೆ, ಯಾರನ್ನ ಎಸ್ ಇಂದ ಬರೋಂತ ಹೀರೋಯಿನ್ ತಗೊಳ್ಳಿ, ಲೈಕ್ ಅವ್ರಿಗೆ ಶ್ರದ್ಧೆ ಭಕ್ತಿ ಇರ್ಬೇಕು ಅಂದ್ರು. ಸೊ ಇಮಿಡಿಯೇಟ್ ಶ್ರದ್ಧೆ ಅವ್ರನ್ನ ಕ್ಯಾಚ್ ಮಾಡಿದ್ರು. ಅಲ್ಲಿಂದ ನಮ್ ಪ್ರಾಜೆಕ್ಟ್. ಸರ್, ಇದು ಆಪರೇಷನ್ ಅಲ್ಮೇಲಮ್ಮದಲ್ಲಿ ಇದು ಸ್ವಲ್ಪ ಕಮ್ಮಿ ಇದೆ ಅಂತಾರಲ್ಲ, ನಿಮ್ ಸಿನಿಮಾ ಹೆಂಗ್ ಓಡುತ್ತೆ? ಅದು ಅಂದ್ರೆ ಫೈಟ್ ಇರ್ಬೇಕು, ಮೋಸ್ಟ್ಲಿ ಮಾಸ್ ಎಲಿಮೆಂಟ್ಸ್ ಕಮ್ಮಿ ಇದೆ. ಬಟ್ ಅದು ಬಿಟ್ಟು ಈಗ ಜನ ಫುಲ್ ಅಪ್ಡೇಟ್ ಆಗಿದ್ದಾರೆ. ಅಂದ್ರೆ ಹ್ಯೂಮರ್ ಇದೆ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ. ನಮ್ಗೆ ಆಕ್ಚುಲಿ ಇದೆ ಸ್ಟಾರ್ ಅಲ್ಲ, ಶ್ರದ್ಧಾ, ಆರ್ ನಾಟ್ ಟಾಕಿಂಗ್ ಅಬೌಟ್ ಯು. ಸ್ಟಾರ್ಗಳು ಕಮ್ಮಿ ಇದಾರೆ ಅಂತ ಅನಿಸ್ತು. ಅವ್ರಿಗೆ ನೆಕ್ಸ್ಟ್ ಫಿಲಮ್ ಅಲ್ಲಿ ಕೊಟ್ಟಿದೀವಿ. ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ರೋಲ್ ಮಾಡ್ತಾ ಇದಾರೆ. ಅದಕ್ಕೆ ಈ ಕಡೆ ಸ್ಟಾರ್, ಈ ಕಡೆ ಸ್ಟಾರು, ಗನ್ನು, ಲಾಟಿ, ಏರೋಪ್ಲೇನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಸಿನಿಮಾಗೆ. ಓಕೆ, ಮುಂದಕ್ಕೆ ಹೋಗ್ತೀವಿ. ಸರ್, ನಿಮ್ ಸಿನಿಮಾಗೆ ಈ ನಿಮ್ ಹೀರೋಗೆ ಸ್ವಲ್ಪ ಅದು ಜಾಸ್ತಿ ಅಂತಲ್ಲ, ಇದು ಸಿನಿಮಾ ಪ್ಲಸ್ ಹೈಟಾ? ಏನ್ ಯೋಚನೆ ಮಾಡ್ತಾ ಇದ್ರಿ? ಅಲ್ಲ, ಎಲ್ಲ ಜಾಸ್ತಿನೇ ನಂದು. ಸೊ ಅದು ನಿಮ್ಮ ಯೋಚನೆಗೆ ಬಿಟ್ಟಿರೋದು. ಸೊ ಎಲ್ಲ ಜಾಸ್ತಿ. ಇವಾಗ ನಮ್ದು ಮುಂದಿನ ಸ್ಲೈಡ್ಗೆ ಹೋಗ್ತಾ ಇದೀವಿ. ನಾವು ಸ್ವಲ್ಪ ಮುಖ ಕಮ್ಮಿ ನೋಡ್ತೀನಿ, ಸೊ ದಟ್ ಫೋಕಸ್ ಇಲ್ಲಿರುತ್ತೆ ಅಂತ. ಸೊ ನೆಕ್ಸ್ಟು ನಿಮ್ಮ ಹೀರೋಯಿನ್ಗೆ ಈ ಸಿನಿಮಾದಲ್ಲಿ ಸ್ವಲ್ಪ ಅದೇ ಸರಿಗಿಲ್ಲ ಅಂತ ಜನ ಹೇಳ್ತಾರೆ. ಅದು ಹೆಂಗ್ ಸಿನಿಮಾಗೆ ತೊಗೊಂಡ್ರಿ? ಇಲ್ಲ, ಅದು ತಪ್ಪು ತಿಳುವಳಿಕೆ. ಅವರು ಕನ್ನಡನ ತುಂಬಾ ಸ್ಪಷ್ಟವಾಗಿ ಸುಲಲಿತವಾಗಿ ಮಾತಾಡ್ತಾರೆ. ಇದೊಂದು ಮಾತ್ರ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು, ಬೇರೆ ಏನು ಬರ್ಲಿಲ್ಲ ಅಲ್ಲಿ. ಅಲ್ಲ ಶ್ರದ್ಧಾ? ಅಲ್ಲ, ಅದು ಫಸ್ಟ್ ಕ್ವಶನ್ಸ್ ನನಗೆ ಗೊತ್ತಾಗ ಹುಡುಕ್ತಾ ಇರ್ಬೇಕು. ಅದು ಇದು ನೀವು ಈಗ ಕ್ಯಾಚ್ ಆಯ್ತು. ನೀವು ಯಾವ್ದ್ರ ಬಗ್ಗೆ ಮಾತಾಡ್ತೀರಾ? ಸೊ ನಾನು ಕ್ಯಾಚ್ ಮಾಡ್ದೆ. ಸರ್, ನೋಡಕ್ ನೀವೇ ಒಳ್ಳೆ ಮಳ್ಳ ಇದ್ದಂಗಿದ್ದೀರಾ. ಕಳ್ಳನ್ ಹಾಕೊಂಡ್ರೆ ಸಿನಿಮಾ ಮಾಡ್ಬೋದು, ಮಾಡಿದ್ರೆ ಹಿಟ್ ಆಗತ್ತೆ ಅಂತ ಈ ಡಬ್ಬಾ ಐಡಿಯಾ ನಿಮ್ಗೆ ಯಾರು ಕೊಟ್ಟಿದ್ದು?
ಇಲ್ಲ ಆಡಿಯನ್ಸ್ ನ ಕೇಳ್ದು ನಾವು ಈ ರೀತಿ ಕಥೆಯಲ್ಲಿ ಯಾರು ಸೂಟ್ ಆಗ್ತಾರೆ ಅಂತ ಸರ್ ಕೇಳ್ದು 4 ಜನ ಪ್ರಮುಖರನ್ನ. ಸೊ ಅವ್ರು ಹೇಳಿದ್ರು ನಿಮ್ಗಿಂತ ಒಂಚೂರು ಕೆಟ್ಟದಾಗಿರೋ ಹೀರೋನ್ ತಗೊಳ್ಳಿ ಅಂತ. ಸೊ ಹಾಗಾಗಿ ರಿಷಿನ್ ಸ್ಟಾರ್. ಓಕೆ, ನಮ್ಮ ಮುಂದೆ ಪ್ರಶ್ನೆ ಸರ್, ನಿಮ್ಮ ಕೈಗೆ ಪ್ರೊಡ್ಯೂಸರು ಆಮೇಲೆ ಪೊಲಿಟಿಷಿಯನ್ಸು ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ಬೇಗ ಸಿಕ್ಬಿಡುತ್ತಂತೆ. ಸೊ ಈ ಆಪರೇಷನ್ ಅಲ್ಮೇಲಮ್ಮ ಕೈಗೆ ಸಿಕ್ಕೊಂಡು ಇವಾಗ ಜನ ಏನ್ ಮಾಡ್ಬೇಕು ಅದರಿಂದ? ಕರೆಕ್ಟಾಗಿ ಕೆಚ್ಚಾಗಿಲ್ಲ ಅಂದ್ರೆ ನಿಮ್ ಕೈನಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸು, ಪ್ರೊಡ್ಯೂಸರ್ಸು, ಪೊಲಿಟಿಷಿಯನ್ಸ್ ಎಲ್ಲ ತುಂಬಾ ಬೇಗ ಕಚ್ಕೊಂಡ್ಬಿಡ್ತಾರೆ. ಸೊ ಈ ಆಪರೇಷನ್ ಅಲ್ಮೇಲಮ್ಮ ಸಿನಿಮಾ ಜನಗಳಿಗೆ ಕಚ್ಕೋಬೇಕಂದ್ರೆ ಏನಿದೆ ಸಿನಿಮಾದಲ್ಲಿ ಅಂತ? ಸಿನಿಮಾದಲ್ಲಿ ಯಾರಿಗೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇಷ್ಟ ಆಗುತ್ತೆ, ಮತ್ತೆ ಹ್ಯೂಮರ್, ಬ್ಲಾಕ್ ಹ್ಯೂಮರ್, ಅಂದ್ರೆ ಇವ್ರು ಕಷ್ಟದಲ್ಲಿ ಇರ್ತಾರೆ ಆದ್ರೂ ಆಡಿಯನ್ಸಿಗೆ ಖುಷಿ ಆಗ್ತಾ ಇರುತ್ತೆ. ಅದು ಬಿಟ್ಟು ಒಂದು ಇನ್ನು ಅವು ಎಣ್ಣೆ ಆಟದ ತರ ನಾವು ನೀವು ಕನೆಕ್ಟ್ ಅಲ್ಲಿ ಇರ್ತೀವಿ. ಅಂದ್ರೆ ಒಂದು 4-5 ಸೀನ್ ಹೋಗ್ತಿದಂಗೆ ಓಕೆ ಇವನ್ ಕಿಡ್ನಾಪರ್ ಅಂತ ಅವರೇ ಗೆಸ್ ಮಾಡಕ್ ಶುರು ಮಾಡ್ತಾರೆ. ಇನ್ನೊಂದು 10 ಸೀನ್ ಹೋದಾಗ ಓಕೆ ಇವನಲ್ಲ ಇವನು ಅಂತ. ಸೊ ಅದೇ ರೀತಿ ಹೋಗ್ತಾ ಇರುತ್ತೆ. ಇದ್ರ ಮಧ್ಯೆ ಲವ್ ಸ್ಟೋರಿ ಅಂದ್ರೆ ಎಲ್ಲ ಹೇಳ್ತಾ ಇದೀನಿ ಅನ್ಕೋಬೇಡಿ. ಒಂದ್ ಪಾಯಿಂಟ್ ಅಲ್ಲಿ ನಾನು ಸಿನಿಮಾ ಬರ್ದಾಗ್ಲೂ ನನಗೆ ಎಷ್ಟು ಫೀಲ್ ಆಗಿರ್ಲಿಲ್ಲ. ಬಟ್ ನೋಡ್ಬೇಕಾದ್ರೆ ನಾನೇ ರೀರೆಕಾರ್ಡಿಂಗ್, ಎಡಿಟಿಂಗ್ ಅಲ್ಲಿ ಹಿಂದೆ ಮುಂದೆ ಈ ರೀತಿ ಎಲ್ಲ ನೋಡಿರ್ತೀವಿ. ಬಟ್ ಒಂದ್ ಪಾಯಿಂಟ್ ಅಲ್ಲಿ ನನಗೆ ಇದು ಅಂದ್ರೆ ಪಕ್ಕಾ ಫ್ಯಾಮಿಲಿ ಸಿನಿಮಾ ಇದ್ದಂಗೆ ಯಜಮಾನ ಆ ರೀತಿ ಫೀಲ್ ಕೊಡುತ್ತೆ. ಒಂದು 15 ಮಿನಿಟ್ಸ್ ಆ ಇಳಿ ಸಂಜೆ ಸಾಂಗ್ ಹೋಗ್ಬೇಕಾದ್ರೆ ಎಲ್ಲ ನೋಡಿ ಖುಷಿ ಆಗ್ತೀರಾ. ತುಂಬಾ ದೊಡ್ಡ ಮಾಸ್ ಎಲಿಮೆಂಟ್ಸ್ ಅವೇನಿಲ್ಲ. ಬಟ್ ನೀವು ಶ್ರದ್ಧಾವ್ರಿದಾರ ಸಾಕ್ಬಿಟ್ಟು ಟೈಮ್ ಸಿಕ್ಕಿದ್ರೆ ರಿಷಿ ಅವ್ರನ್ನ ನೋಡಿ, ಇಲ್ಲಾಂದ್ರೆ ಬಿಟ್ಬಿಡಿ. ಮುಂದೆ ಸರ್ ನೋಡಕ್ ನೀವೇ ಒಳ್ಳೆ ಲೈಟ್ ಬಾಯ್ ಇದ್ದಂಗೆ ಇದ್ದೀರಾ. ಕಟ್ ಆದ್ರೆ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅಂತೆಲ್ಲ ಅಂತೀರಾ. ಸೊ ನಿಮ್ಮ ಆಕ್ಷನ್ಗೆ ಇವಾಗ ಜನ ಆಕ್ಷನ್ ತಗೊಂಡು ಟಿಕೆಟ್ಸ್ ಬುಕ್ ಮಾಡ್ಬೇಕಂದ್ರೆ 2 ರೀಸನ್ ಕೊಡ್ತೀರಾ? ಒಂದು ನೀವು ಕನ್ನಡ ಸಿನಿಮಾಗಳನ್ನ, ನಾನು ಇನ್ನೊಂದು ನೀವೇ. ಮೊದಲಾಗಿ ನಾನು ಮೇಬಿ ಸೆಕೆಂಡರಿ ರೀಸನ್ ಪಾಪ ರಿಷಿ ಕಾಯ್ತಾ ಇದ್ದಾನೆ. ಸರ್ ಆಪರೇಷನ್ ಅಲ್ಮೇಲಮ್ಮದಲ್ಲಿ ಯಾರ್ದಾರು ಬೇರೆಯವ್ರ ಸ್ಟೋರಿನ ಕಟ್ ಕಾಪಿ ಪೇಸ್ಟ್ ಹತ್ರ ಎಲ್ಲ ಮಾಡಿ ಯಾವುದೇ ಒಂದು ಸೀನ್ ಇದು ಯಾರನ್ನ ಬೇರೆಯವ್ರದ್ದು ಅನ್ಸಿದ್ರೆ ಇಡೀ ಸಿನಿಮಾ ಅವ್ರ ಹೆಸರು ಬರ್ಕೊಟ್ಬಿಡ್ತೀರಾ? ಸರ್ ನೀವು ಹಾರ್ಟುನು ಹಿಂಗೆ ಬರ್ಕೊಟ್ಟಿದ್ದ? ಆರ್ಟ್ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ಸ್ಟಡಿ ಮಾಡಿ ಎಲ್ಲ ಕೊಟ್ಟಿದ್ದು. ಓಕೆ, ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೀವಿ. ಸುನಿ ಅವರೇ, ನೀವು ಸ್ವಲ್ಪ ಸರ್ಕಾರದ ಯೋಜನೆನ ಬಹಳ ಸೀರಿಯಸ್ ಆಗಿ ತಗೊಂಡು ಪಂಚವಾರ್ಷಿಕ ಯೋಜನೆ ತರ 5 ವರ್ಷಕ್ಕೆ ಒಂದು ಹಿಟ್ ಕೊಡ್ತೀರಂತೆ. ಸೊ ಇದ್ರ ಬಗ್ಗೆ ಇದು 5 ದಿನ ನೆಕ್ಸ್ಟ್ ಹಿಟ್ ಆಗತ್ತಾ ಆಫ್ಟರ್ ಸಿಂಪಲ್ ಆಗಿ ಒಂದು ಸ್ಟೋರಿ? ದೊಡ್ಡ ಕಚ್ಕೊಂಡು ಎರ್ರ ಬಿರ್ರಿ ಕೊಚ್ಚೋಗೋ ಹಿಟ್ಟು. ಸೊ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಪಂಚವಾರ್ಷಿಕ ಯೋಜನೆ ಕಮ್ಮಿ ಮಾಡಿ ಏಕವಾರ್ಷಿಕ ಯೋಜನೆ ಮಾಡಿ ಅಂತ. ಸೊ ವರ್ಷಕ್ಕೆ ಒಂದು ಕೊಡ್ತೀನಿ. ಡೈಲಾಗ್ ರೈಟ್ರಪ್ಪ ಅಪ್ರೂವ್ ಮಾಡ್ಕೋಬೇಕಲ್ಲ. ಓಕೆ, ದಟ್ ವಾಸ್ ನಮ್ಮ ಸುನಿ ಅವರ ರೋಸ್ಟ್. ಈಗ ನೆಕ್ಸ್ಟು ನಮ್ಮ ಹೀರೋ ಕಡೆಗೆ ಹೋಗೋಣ. ಲೇಡೀಸ್ ಫಸ್ಟ್ ಹೋಗೋಣ. ಲೇಡೀಸ್ ಫಸ್ಟ್, ಅದಕ್ಕೆ ನಿಮ್ಗೆ ಕೊಟ್ಟಿರೋದು. ನಾನು ಗಂಡಸು ಅಂತ ಯಾರು ಹೇಳಿದ್ದು? ರಿಷಿ. ಸೊ ನಮ್ಮ ಫಸ್ಟ್ ಪ್ರಶ್ನೆ, ನಿಮ್ಮ ಟ್ರೈಲರಲ್ಲೆಲ್ಲ ಪರ್ಮಿ ಅನ್ಕೊಂಡು ಒಳ್ಳೆ ನಾಯಿ ಹೆಸರು ಇಟ್ಟಿದ್ದಾರೆ. ಆಕ್ಚುಲಿ ನೀವು ನೋಡಕ್ ನರಿ ಇದ್ದಂಗಿದ್ದೀರಾ. ನಾಯಿ ಹೆಸರು ಯಾಕೆ ಇಟ್ಟಿ ಅಂತ ಕೇಳಿಲ್ವಾ? ಇಲ್ಲ, ಯಾಕಂದ್ರೆ ಆಲ್ ಮೆನ್ ಆರ್ ಡಾಗ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾಯಿ ಅಂತಿರಂಗೇನೆ ನಾನು ಖುಷಿ ಒಪ್ಕೊಂಡ್ಬಿಟ್ರಿ ನಾಯಿ ಅಂತ. ಯಾವ ಬಿಸ್ಕೆಟ್ ಹಾಕ್ತೀರಾ ಶ್ರದ್ಧಾವ್ರೆ ಅವ್ರಿಗೆ? ಪಾರ್ಲೆಜಿ. ಇನ್ನ ಇಫ್ ಹಿ ಬಿಹೇವ್ಸ್ ವೆಲ್ ಆವಾಗ ಹೈಡ್ ಅಂಡ್ ಸೀಕ್. ಹೈಡ್ ಅಂಡ್ ಸೀಕ್ ಪ್ರಮೋಷನ್ ಅಲ್ಲೇ ಕದ್ದು ಮುಚ್ಚಿ ಆಟ ಆಡ್ತಾ ಇದ್ದಾರೆ ಹೈಡ್ ಅಂಡ್ ಸೀಕ್ ಅಂತ. ಮುಂದೆ ಸೊ ನಿಮ್ಮ ಇಂಗ್ಲಿಷ್ ಕೇಳಿ ಸಿನಿಮಾ ಟ್ರೈಲರ್ ಅಲ್ಲಿ ಅದೆಲ್ಲ ಕೇಳಿ ಆಕ್ಸ್ಫರ್ಡ್ ಅವರು ಕಂಪನಿದು CEO ಆಗಬೇಕು ಅಂತ ಆಫರ್ ಲೆಟರ್ ಎಲ್ಲ ಕೊಟ್ಟಿದ್ದಾರೆ ಅಂತಲ್ಲ, ನಿಮ್ಮ ಈ ಇಂಗ್ಲಿಷ್? ಹೌದು, ಇದು ತುಂಬಾ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್. ಇದು ನಿಮ್ಗೆ ಹೇಗೆ ಸಿಕ್ತು ಅಂತ ನನಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರ ಗವರ್ಮೆಂಟ್ ಹೋಗ್ತಾ ಇದೀವಿ. ಮುಂದೆ ಇಲ್ಲಿ ನಮ್ ಲೋಕಲ್ ಗವರ್ಮೆಂಟ್ಗೂ ಬರ್ತೀವಿ ನಾವು. ಸರ್ ನಿಮ್ದು ಈ ಸಿನಿಮಾದಲ್ಲಿ ಒಂಥರ ನಾಥ ಅನಾಥ ಅಂತೆ. ಸೊ ಅನಾಥರಿಗೆಲ್ಲ ಟಚ್ ಆಗ್ಬಿಡತ್ತೆ ಅಂತ ಇಟ್ಕೊಂಡು ಮಾಡಿದ. ಆಕ್ಚುಲಿ ನೀವೇ ಒಂಥರ ಅನಾಥರಾಗಿದ್ರ ಈ ಸಿನಿಮಾ ಮೊದಲು ಇಂಡಸ್ಟ್ರಿನಲ್ಲಿ ಅಥವಾ ಹಿಂಗೆ? ಹೌದು, ಖಂಡಿತ ಅನಾಥವಾಗಿದ್ದೆ. ಈಗ ನಮಗೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಸಪೋರ್ಟ್ ಆಗಿ ಸುನಿ ಸರ್ ಸಿಕ್ಕಿದ್ರು. ಸೊ ಇವಾಗ ಅವರೇ ನಮ್ಮ ಗುರುಗಳು. ಸೊ ಅನಾಥರು ಈಗ ರೋಸ್ಟ್ ತರ ಹೇಳ್ತಾ ಇದ್ದೀರಾ? ಈ ಸೀರಿಯಸ್ ಆಗಿ ಹೇಳಿರೋ ವಿಷಯ ನೀವು ರೋಸ್ಟ್ ತರ ಯಾಕೆ ಹೇಳ್ತಾ ಇದ್ದೀರಾ? ಹೌದು, ಇದು ಏನು ತಮಾಷೆ ಮಾಡೋ ವಿಷಯ ಇಲ್ಲ, ಇದು ಸೀರಿಯಸ್. ಇದು ಆಕ್ಚುಲಿ ಆ ಉತ್ತರ ತುಂಬಾ ಸೀರಿಯಸ್ ಆಗಿದೆ. ಅದು ಮಾತ್ರ, ಯಾಕಂದ್ರೆ ಇನ್ನ ಚಿತ್ರ ರಿಲೀಸ್ ಆಗಿಲ್ಲ. ಯಾವ ಟೈಮಲ್ಲಿ ನನ್ನ ಮೇನ್ ಲೀಡ್ ಸಪೋರ್ಟಿಂಗ್ ಆಕ್ಟರ್ ಆಗುತ್ತೋ ಗೊತ್ತಿಲ್ಲ. ಸೊ ಅಪ್ಲೋಡ್ ಆಗಿದೆ ಸರ್? ಅಪ್ಲೋಡ್ ಆಗಿದೆ. ಹಾಕೊಳ್ಳಿ. ಮುಂದೆ ಈ ಸಿನಿಮಾದಲ್ಲಿ ಪೂಮಾನ ಉಪ್ಮಾ, ಆಮೇಲೆ ನೈಕಿನ ನೆಕ್ಕಿ, ಅಲನ್ ಸೋಲಿನ ಅಲನ್ ಪೋಲಿ, ಅರ್ಮಾನಿನ ಡಾಲ್ಚೆ ಅಂಡ್ ಬನಾನಾ. ನೀವು ಗಂಡಸರು ಎಲ್ಲರೂ ಬನಾನಾ ಬಿಡಲ್ಲ ಯಾಕೆ? ಅಲ್ಲ, ಯಾಕೆ ಬಿಡ್ತೀವಿ ಹೇಳಿ? ಹೆಂಗ್ ಬಿಡಕ್ಕಾಗತ್ತೆ? ಹೆಂಗ್ ಬಿಡಕ್ಕ? ಕರೆಕ್ಟ್. ನಿಮಗೆ ಯಾಕೆ ಜೊತೆನೇ ಇರುತ್ತಲ್ಲ.
ತುಂಬಾ ಚೆನ್ನಾಗಿ ನಂಗ್ ಗೊತ್ತಿಲ್ಲ. ಮುಂಚೆ ಏನ್ ಹೇಳಿದ್ರು ಸುನಿಯವ್ರೆ ಅವರು? ನನಗೆ ಗೊತ್ತ, ನಂಗೂ ಕೇಳಿಸ್ಲಿಲ್ಲ. ಸೊ ಹಿಂಗೆಲ್ಲ ಗಿಪ್ಲಿಕೇಟ್ ಅಂತೆಲ್ಲ ಮಾಡ್ತಾ ಇದ್ರಲ್ಲ, ನೀವೇನಾದ್ರು ಮೊದಲು ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದ್ರಾ ಅಥವಾ ಅಥವಾ ಈ ತರ? ಹೌದೌದು, ಖಂಡಿತ ಹೌದು. ಸುನಿ ಸರ್ ನನ್ನ ಕಾಸ್ಟ್ ಮಾಡಿರೋದು ಅಲ್ಲಿಂದಾನೆ. ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದ್ದೆ, ಆಮೇಲೆ ತರಕಾರಿ ಮಾರ್ತಾ ಇದ್ದೆ, ರೋಡ್ ಅಲ್ಲಿ ಇದ್ದೆ. ಸೊ ನಾನು ಹೇಳದ್ನಲ್ಲ, ಸುನಿ ಸರ್ ನನ್ನ ಕಲೆನ ಗುರ್ತಿಸಿದ್ರು. ಯಾಕಂದ್ರೆ ಅವರೊಬ್ರು ನಿರ್ದೇಶಕರು, ಕಲೆನ ಗುರ್ತಿಸುವಂತ ಶಕ್ತಿ ಇದೆ. ಆಕ್ಚುಲಿ ಸುನಿ ಸರ್ ಇವ್ರನ್ನ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹಿ ಫೌಂಡ್ ಹಿಮ್. ಯಾಕಂದ್ರೆ ಸುನಿ ಸರ್ ಇಸ್ ಅ ನ್ಯಾಷನಲ್ ಮಾರ್ಕೆಟ್ ರೆಗ್ಯುಲರ್ ಅಲ್ವಾ. ನಿಮ್ ಕಾರು ಅಲ್ಲಿಂದಾನೆ ತಗೊಂಡಿದಲ್ವಾ, ಫೋರ್ಡ್ ಎಂಡೆವರ್. ಬಟ್ ಅದು ಇಟ್ಸ್ ಬೇರೆ ಇದು. ಅಂಡ್ ಆಲ್ ಹಿಸ್ ಬ್ರ್ಯಾಂಡ್ಸ್ ಎಲ್ಲ ಈಗ ಅದು ಹಿಂದೆ ಪೇಸ್ಟ್ ಮಾಡಿರೋದು ಫೋರ್ಡ್ ಎಂಡೆವರ್ ಅಂತ ದೊಡ್ಡದಾಗಿ, ಯುನೋ ಲೈಕ್ ಇಂಪ್ರೆಸಿವ್ ಆಗಿ ಕಾಣ್ಲಿ. ಅಲ್ಲಿಗೆ ನಮ್ಮ ಶ್ರದ್ಧಾ ಅವರು ಲೈಫ್ ಅಲ್ಲಿ ನ್ಯಾಷನಲ್ ಮಾರ್ಕೆಟ್ಗೆ ಹೋಗಿಲ್ಲ ಅಂತ ಆಯ್ತು. ನ್ಯಾಷನಲ್ ಮಾರ್ಕೆಟ್ ಅಲ್ಲೇ ಕಾರು. ಎಷ್ಟು ಜನ ಇಲ್ಲ, ಅವರು ಹುಟ್ಟಿರೋದು ಥೇಮ್ಸ್ ನದಿ ಹತ್ರ, ಬೆಳೆದಿರೋದು ಇಂಗ್ಲೆಂಡ್ ಅಲ್ಲಿ. ಸೊ ಹಿಂಗೆಲ್ಲ ಆಗತ್ತೆ. ಇರ್ಲಿ ದಯವಿಟ್ಟು ಕಾರ್ ತಗೋಬೇಕಂದ್ರೆ ನ್ಯಾಷನಲ್ ಮಾರ್ಕೆಟ್ಗೆ ಹೋಗ್ಬೇಡಿ, ಗುಜರಿ ಇದಕ್ಕೆ ಹೋಗಿ. ಮುಂದೆ ಅಲ್ಲ, ಎಲ್ರಿಗೂ ಇವತ್ತಿನ ಕಾಲದಲ್ಲಿ ಬಟ್ಟೆ ಬಿಚ್ಚೋ ಹುಚ್ಚಾದ್ರೆ ನಿಮ್ಗೆ ಒಂಥರ ಬ್ರಾಂಡೆಡ್ ಬಟ್ಟೆ ಹಾಕೊಳ್ಳೋ ಹುಚ್ಚ ಅಂತ ಇದು ವರ್ಕೌಟ್ ಆಗತ್ತಾ ಸಿನಿಮಾಗೆ? ಆಗತ್ತೆ ಅಂತ ಅಂದ್ಕೊಂಡಿದೀವಿ. ಬ್ರಾಂಡೆಡ್ ಎಲ್ಲಾನು ಒಂದು ಬ್ರ್ಯಾಂಡ್ ಹಾಕ್ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಅನನ್ಯ ಟೀಚರ್ ಅನ್ನೋ ಒಂದು ಫಿಗರ್ ನ ಪಟಾಯಿಸ್ಬೇಕು ಅಂತ ಹೇಳಿದ್ರೆ ಚೂರೆಲ್ಲ ಲೆವೆಲ್ ಆಗಿರ್ಬೇಕು. ಸೊ ಹಾಗಾಗಿ ಅಂದ್ರೆ ಒಪ್ಕೊಂಡ್ರಿ ನಿಮ್ದು ಲೆವೆಲ್ ಕೆಳಗೆ ಅಂತ. ಶ್ರದ್ಧಾ, ನಾವು ಗವರ್ಮೆಂಟ್ ಸ್ಕೂಲ್ ಟೀಚರ್ ಪಾ, ನಮ್ಗೇನ್ ಲೆವೆಲ್ ಇರತ್ತೆ? ನಾವು ಕೆಮಿಸ್ಟ್ರಿ ಟೀಚರ್. ನಾವು ಕೆಮಿಸ್ಟ್ರಿ. ಓಕೆ, ಮುಂದೆ ಸ್ವಿಟ್ಜರ್ಲ್ಯಾಂಡು ರವಿಚಂದ್ರನ್ ಅವ್ರಿಗೆ, ನೆದರ್ಲ್ಯಾಂಡು ಯಶ್ ಅವ್ರಿಗೆ. ಸೊ ತಮ್ದು ಬರೀ ಕಲಾಸಿಪಾಳ್ಯ ಪರ್ಮಿಗೆ, ಕಲಾಸಿಪಾಳ್ಯ ಬರೀ ಹೋಮ್ಲ್ಯಾಂಡ್ ಅಂತ ಶೂಟಿಂಗ್. ಏನ್ ಸರ್ ಅಷ್ಟೊಂದು ಬಡ್ಜೆಟ್ ಇತ್ತಾ? ಹೋಗಿ ಯಾವ ಬೆಟ್ಟ ಸರ್ ಅದು? ಅವಳ ಬೆಟ್ಟಕ್ಕೆ ಹೋಗಿ ಕರ್ಕೊಂಡು ಹೋಗಿದ್ದೀರಂತಲ್ಲ, ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಬೆಟ್ಟನಾ ಅಥವಾ ಬೆಟ್ಟಕ್ಕೆ ಬಂದವರ? ಹಾ, ನಾನ್ ಬೆಟ್ಟದ ಜೊತೆ ಯಾರ ಜೊತೆ ಹೋಗಿದ್ದೆ, ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಅದನ್ನ ಫಿಲ್ಮ್ ನೋಡ್ಬೇಕು ನೀವು. ಫಿಲ್ಮ್ ನಲ್ಲಿ ನೋಡ್ಬೇಕು. ಅವ್ರು ಬೆಟ್ಟಕ್ಕೆ ಹೋಗಿದ್ದು, ನೀವು ಫಿಲ್ಮ್ ನೋಡಕ್ ಹೋಗ್ಬೇಕು. ಓಕೆ, ನೆಕ್ಸ್ಟ್ ನಮ್ಮ ಪ್ರಶ್ನೆನಲ್ಲಿ ಇನ್ನು 4 ಇದೆ. ನಿಮ್ಮ ಸಿನಿಮಾದಲ್ಲಿ ತುಂಬಾ ಕಾಮಿಡಿ ಇದೆಯಂತೆ, ಸ್ಕ್ರಿಪ್ಟ್ ಬರ್ದಿದ್ದು ನೀವಾ ಇವರ? ಇಲ್ಲ, ಆಕ್ಚುಲಿ ಕಥೆ ಎಲ್ಲ ನಾವು ಏನೋ ಹೇಳಿದ್ವಿ. ಸುನಿಸರ್ ಆಮೇಲೆ ಅವ್ರ ಹೆಸರನ್ನ ಹಾಕೊಂಡಿದ್ದಾರೆ, ಬಟ್ ಇಟ್ಸ್ ಓಕೆ ಅಂತ ನಾವು ಸುಮ್ಮನಾದ್ವಿ ಅಂತ. ಹಾ, ಸೊ ನಾನು ಆಕ್ಚುಲಿ ಹಾಲಿವುಡ್ ಅಲ್ಲಿ ಇದ್ದೆ ಅವಾಗ. ಒಂದ್ಸರ್ತಿ ಹಿಂಗೆ ಕನ್ನಡದಲ್ಲಿ ಯಾರೊಬ್ರು ನಿರ್ದೇಶಕರಿದ್ದಾರೆ, ಅವ್ರಿಗೆ ಒಂದ್ ಚಾನ್ಸ್, ಒಂದ್ ಬ್ರೇಕ್ ಬೇಕು ಅಂತ ಕೇಳ್ಪಟ್ಟೆ. ಸೊ ಬ್ರೇಕ್ ಕೊಡೋಣ ಅಂತ ಹೇಳಿ ಬಂದೆ. ಒಂದು ಆಪರ್ಚುನಿಟಿ ಕೊಟ್ಟಿದೀವಿ. ಆಪರ್ಚುನಿಟಿ ಏನೋ ಕೊಟ್ಟಿದ್ದಾರೆ. ನಿಮ್ಮನ್ನ ನೋಡಿದ್ರೆ ಆಕ್ಟಿಂಗ್ ಚಾರ್ಜ್ ಅಂತೂ ಕೊಟ್ಟಿರಲ್ಲ, ಲೊಕೇಶನ್ಗೆ ಬರಕ್ ಒಂದು ಬಸ್ ಚಾರ್ಜ್ ಕೊಟ್ರಾ ಅಂತ? ಹಾ, ಅದ್ ಕೊಟ್ಟಿದ್ದಾರೆ. ಆಕ್ಚುಲಿ ನನ್ಗೊಂದು 1 ತಿಂಗಳದ್ದು ಬಸ್ ಪಾಸ್ ಕೊಟ್ರು. ಯಾಕೆ ಡೈಲಿ ನಾನು ಯಾಕೆ ಡೈಲಿ ಹೋಗಿ ಕೇಳಲಿ ಅಂತ ಅಲ್ವಾ. ಸುಮ್ಮನೆ ಆ ಚೇಂಜ್ ಇರಲ್ಲ, 7 ರೂಪಾಯಿ ಟಿಕೆಟ್, 14 ರೂಪಾಯಿ ಚೇಂಜ್ ಇರಲ್ಲ. ಸೊ ಸುಮ್ಮನೆ ಒಂದು ಬಸ್ ಪಾಸ್. ಅದೇ ಅವಳ ಬೆಟ್ಟ ಕರ್ಕೊಂಡೋದಾಗ್ಲೇ ಗೊತ್ತಾಯ್ತು ಇಂತ ಒಳ್ಳೆ ಬಡ್ಜೆಟ್ ಸಿನಿಮಾ ಅಂತ. ಸೊ ಹಂಗಾಗಿ ಎಸ್. ಸೊ ಬಸ್ ಚಾರ್ಜು ಈ ತರ ಎಲ್ಲ ಬಿಟ್ಟಾಕಣ. ಇನ್ಚಾರ್ಜ್ ಹೇಳೋಣ, ನಿಮ್ ಪಾತ್ರದ ಇನ್ಚಾರ್ಜ್ ಹೇಳಿ ಸಿನಿಮಾದಲ್ಲಿ. ಪಾತ್ರ ಆಕ್ಚುಲಿ ಇವಾಗ ನಾನು ಇಲ್ಲಿ ಕೂತ್ಕೊಂಡು ಯಾರನ್ನಾರು ನೋಡ್ತಿರಂಗೇನೆ ನಾನು ಗೇಜ್ ಮಾಡ್ಬಿಡ್ತೀನಿ. ಈಗ ನೋಡಿ, ರಶ್ಮಿ ಅವರು ಶೂಸ್ ಇದೆಯಲ್ಲ, ಅದು ಬರ್ಮಾ ಬಜಾರು. ಐ ಥಿಂಕ್ ಅದು ಲ್ಯಾಪ್ಟಾಪ್ ಆಕ್ಚುಲಿ SP ರೋಡ್ ಅಲ್ಲಿ ಎಲ್ಲೋ ಒಂದು ಸೆಕೆಂಡ್ಸ್ ಅಲ್ಲಿ ತಗೊಂಡಿರೋದು. ಸೊ ವಾಚ್ ಆಕ್ಚುಲಿ ಎಲ್ಲಿ, ಅದು ನ್ಯಾಷನಲ್ ಮಾರ್ಕೆಟ್. ಸೊ ನಾವು ಜನರನ್ನ ಹಿಂಗೆ ಎಲ್ಲ ನಾವು ಅಳಿತಾ ಇರ್ತೀವಿ. ಸೊ ಇದು ನನ್ನ ಪಾತ್ರ ಮೇನ್ಲಿ. ಕಣ್ಣಲ್ಲೇ ಎಲ್ಲ ನೋಡ್ತಾ ಇರ್ತೀವಿ, ಎಲ್ಲ ಕಾಣ್ತಾ ಇರುತ್ತೆ ನಿಮ್ದು. ಹಂಗೆ ನೆಕ್ಸ್ಟ್ ಕಟಾರೆ ಮಾಲ್ ಶುರು ಮಾಡ್ತೀರಾ? ವಾಕಿಂಗ್ ಟಾಕಿಂಗ್ ಮಾಲ್. ಹಾ, ಹಿಂಗೆ ಆಗ್ತಾ ಇರುತ್ತೆ. ಸೊ ಈ ತರದವನು ಒಂದಿನ ಒಂದು ಬ್ಯಾಗ್ ನೋಡ್ತಾನೆ, ಚೆನ್ನಾಗಿರೋ ಬ್ಯಾಗು. ಆ ಬ್ಯಾಗ್ ಒರಿಜಿನಲ್ ಡೂಪ್ಲಿಕೇಟ್ ದೂರದಿಂದ ಕಾಣ್ತಾ ಇರಲ್ಲ, ಹತ್ರದಿಂದ ಹೋಗಿ ನೋಡೋಣ ಅಂತ ಹೇಳಿ ಹತ್ರ ಹೋಗ್ತಾನೆ. ಅದಾದ್ಮೇಲೆ ಏನೇನು ಅನಾಹುತಗಳಾಗ್ತವೆ ಅನ್ನೋದು ನಮ್ಮ ಚಿತ್ರದ ಮುಖ್ಯ ಕಥೆ. ಸಿನಿಮಾ ಬಗ್ಗೆ ಚೆನ್ನಾಗಿ ಟಮಟೆ ಮಾಡ್ಕೊಂಡು ವಾಪಸ್ ರೋಸ್ಟಿಗೆ ಬರ್ತೀವಿ. ಸರ್, ಕತೆ ಕೇಳಿ ಒಪ್ಕೊಂಡ್ರಾ, ಹೀರೋಯಿನ್ ನೋಡಿ ಒಪ್ಕೊಂಡ್ರಾ? ಅಫ್ಕೋರ್ಸ್ ಹೀರೋಯಿನ್. ನೀವ್ ಯಾರನ್ನ ನೋಡಿ ಕತೆ ಮಾಡಿದ್ರಿ? ಡೈರೆಕ್ಟ್ರೆ ಮೈಕ್ ಒಂಚೂರು ಕೊಟ್ಬಿಡಿ, ಅವ್ರು ಮಾತಾಡ್ಲಿ. ಇಲ್ಲ, ಅದೇ ಹೇಳಿದ್ನಲ್ಲ, ನ್ಯಾಷನಲ್ ಮಾರ್ಕೆಟ್ ತಿರ್ಗಾಡ್ತಿದ್ದಾಗ, ತರಕಾರಿ ಮಾರ್ಕೆಟ್ ತಿರ್ಗಾಡ್ತಿದ್ದಾಗ ಸೊ ಜನ ಹೇಳಿದ್ರು, ಸರ್ ಏನಾದ್ರು ಬೇರೆ ರೀತಿ ಕತೆ ಕೊಡಿ ಅಂತ. ಸೊ ಅವಾಗ ಬರ್ದಿದ್ ಕತೆ ಇದು. ಅಲ್ಲ ಸರ್, ಅವ್ರು ನೋವು ಸೊಪ್ಪು ಮಾರೋನಂಗಿದ್ಯಾ ಅಂತೆಲ್ಲ ನಿಮ್ಗೆ ಗೊತ್ತಲ್ಲ. ಸೊಪ್ಪು ಮಾರೋರು ಅಂದ್ರೆ ಒಂದು ರೆಸ್ಪೆಕ್ಟ್ ಇದೆ ಅಂತ, ಬೇರೆ ಯಾರು ಸಿಕ್ಲಿಲ್ಲ ಹೋಲ್ಸ್ಕೊಳಕ್ಕೆ. ಸೊಪ್ಪು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಮ್ಗೆ ದೇಹಕ್ಕೆ. ಮಾರೋರು ಅಂದ್ರೆ ಇನ್ನೂ ಇಂಪಾರ್ಟೆಂಟು. ನೀವು ಹೋಗಿ
ಅದೇ ಏನು ಕೌಂಟ್ರ್ ಬರ್ತಾ ಇಲ್ಲ ಅನ್ಸುತ್ತೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಇಲ್ಲ, ಐ ಮೀನ್ ಅದು ನನ್ನ ಉತ್ತರಕ್ಕೆ ಉತ್ತರ ನೀಡೋವಂಥ ಅರ್ಹತೆ ಅದು ಪಡೆದಿಲ್ಲ ಅಂತ ನನಗನ್ನಿಸ್ತು. ಸೊ ಹಾಯ್, ನಾನು ಶ್ರದ್ಧಾ ಶ್ರೀನಾಥ್, ಆಪರೇಷನ್ ಅಲ್ಮೇಲಮ್ಮ ತಂಡದಿಂದ. ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಿಂಪಲ್ ಸುನಿ ಮಾತಾಡ್ತಾ ಇದ್ದೀನಿ. ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾಗುತ್ತೋ ಅವೆಲ್ಲ ಮಾಡಿ. ಥ್ಯಾಂಕ್ ಯು. ಹಾಯ್, ನಾನು ನಿಮ್ಮ ರಿಷಿ ಮಾತಾಡ್ತಾ ಇದ್ದೀನಿ. ರ್ಯಾಪಿಡ್ ರಶ್ಮಿ ಅವರ ಚಾನೆಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಅದ್ಭುತವಾಗಿರುವಂಥ ಕಾಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಶೋರ್ ಯು ವುಡಂಟ್ ವಾಂಟ್ ಟು ಮಿಸ್ ರ್ಯಾಪಿಡ್ ರಶ್ಮಿ ಶೋ. ಮಿಸ್ ಮಾಡಬೇಡಿ.